ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಷಯ ಬಂದು ಹೊಂಡಾ ಯೂನಿಕಾರ್ನ್ BS6 2024 ಮಾಡೆಲ್ ಬೈಕ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ, ನಿಮಗೊಂದು ಪ್ಲ್ಯಾನ್ ಸಿಗುತ್ತೆ. ಈ ಬೈಕ್ನ 2024 ಇಯರಲ್ಲಿ ಪರ್ಚೇಸ್ ಮಾಡ್ಬೋದಾ, ಇಲ್ಲ ಇದಕ್ಕೆ ಪರ್ಯಾಯವಾಗಿ ಬೇರೆ ಬೈಕ್ನಾದರೂ ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ಗಂಟೆ ನೋಡಿದ್ರೆ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ. ಸ್ನೇಹಿತರೆ ಬೈಕು ನೋಡಲಿಕ್ಕೆ ಈ ಥರ ಲುಕ್ಕಲ್ಲಿದೆ. ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತೆ ನಿಮಗೆ. ಬ್ಲ್ಯಾಕು ಮತ್ತು ಗ್ರೇ ಕಲರು ಮತ್ತು ರೆಡ್ಡು 3 ಕಲರಲ್ಲಿದೆ. ಈಗ ಒಂದು ಹೊಸದಾಗಿ ಬ್ಲೂ ಕಲರ್ ಕೂಡ ಲಾಂಚ್ ಮಾಡಿದ್ದಾರೆ. ಅದಿನ್ನೂ ಅವೈಲಬಿಲಿಟಿ ಇಲ್ಲ. ಈಗ ಸದ್ಯಕ್ಕೆ ನಾನು ಎಲ್ಲರಿಗೂ ಫೇವರ್ ಆಗಿರೋಂಥ ಬ್ಲ್ಯಾಕ್ ಕಲರ್ನ ಗಾಡಿನ ಪರ್ಚೇಸ್ ಮಾಡಿದ್ದೀನಿ. ಗಾಡಿ ಫಸ್ಟ್ ಲುಕ್ಕಲ್ಲಿ ನೋಡಲಿಕ್ಕೆ ಈ ರೀತಿ ಕಾಣುತ್ತೆ ನೋಡಿ. ನಾನು ಮುಂದೆ ಡ್ರೈವ್ ಮಾಡ್ತಾ ಇದನ್ನ ಪ್ರೋಸ್ ಆ್ಯಂಡ್ ಕಾಯಿನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಗಾಡಿ ಬಂದು ನಾನು ತಗೊಂಡು ಒಂದು ತಿಂಗಳಾಯಿತು. ಒಂದು ತಿಂಗಳಿಂದ ಈ ಗಾಡಿನ ನೀಟಾಗಿ ಡ್ರೈವ್ ಮಾಡಿ ಅಬ್ಸರ್ವ್ ಮಾಡಿದ್ದೀನಿ. ಈ ಬೈಕು 2024 1.5 ಲಕ್ಷ ಅಂದರೆ 148 ಅಂದರೆ 1,48,000 ರೂಪಾಯಿ ಕೊಟ್ಟು ತಗೋಬೋದಾ, ಇಲ್ಲ ಇದಕ್ಕಿಂತ ಚೆನ್ನಾಗಿರೋ ಬೈಕ್ಗಳು ಈ ಮಾರ್ಕೆಟ್ನಲ್ಲಿ ಇದ್ದಾವೆ ತುಂಬ. ನೀವು ಬೇಕಾದರೆ ಟ್ರೈ ಕೂಡ ಮಾಡ್ಬೋದು. ಯಾಕಂದರೆ ನಮ್ಮ ಅಭಿಪ್ರಾಯನೇ ಎಲ್ಲರ ಅಭಿಪ್ರಾಯನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನನಗೆ ಇದು ಫೇವರೇಟ್ ಬೈಕ್. ಯಾಕಂದರೆ ನಾನು ಸುಮಾರು 1.5-2 ವರ್ಷದಿಂದ ಪ್ಲ್ಯಾನ್ ಮಾಡಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು. ನಾನು ಈ ಬೈಕ್ನ ಫೇವರಾಗಿ ಹೇಳ್ತೀನಿ ಅಂತ ಅಂದ್ಕೊಳಕ್ಕೋಬೇಡಿ. ಯಾಕಂದರೆ ಬೈಕು ಓನರ್ ಆಗಿರೋದ್ರಿಂದ ಫೇವರಾಗಿ ಹೇಳ್ತಾರೆ ಅಂತ ಅಂದ್ಕೊಳಕ್ಕೋಬೇಡಿ. ನಾನು ಇದರಲ್ಲಿ ಏನು ಒಳ್ಳೆಯದಿದೆ, ಏನು ಕಳಪೆ ಇದೆ ಅದನ್ನ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ವಿಡಿಯೋನ ಕೊನೆ ಗಂಟೆ ನೋಡಿ ಸ್ನೇಹಿತರೆ. ಇದು ಬಂದು BS6 E20 ಅಂದರೆ E20 ಅಂದರೆ ಎಥನಾಲ್ 20 ಅಂತ. ನೀವು 80% ಪೆಟ್ರೋಲು ಮತ್ತು 20% ಎಥನಾಲು ಅಂದರೆ ಅವೆರಡು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ರನ್ ಮಾಡ್ಬೋದು ಈ ಗಾಡಿನ. ಈ ಗಾಡಿ ಬಂದು OBD2 ಟೆಕ್ನಾಲಜಿ ಅಂದರೆ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ ಸಿಸ್ಟಮ್ ಅಂತ ಇದೆ. ಅಂದರೆ ಅದು ಹೊಂಡಾ ಶೋರೂಮ್ಗಳಲ್ಲಿರುತ್ತೆ. ನಿಮ್ಮ ಗಾಡಿ ಏನಾದ್ರು ಇಂಜಿನ್ ಸಮಸ್ಯೆ ಬಂತು ಅಂದರೆ ಅವ್ರ ಹತ್ರ ಆ ಟೆಕ್ನಾಲಜಿ ಬಳಸ್ಕೊಂಡು ಇಂಜಿನ್ ಪ್ರಾಬ್ಲಮ್ಮ ಕಂಡುಹಿಡಿಬೋದು. ಯಾವುದೇ ಟೈಮ್ ವೇಸ್ಟು ಮತ್ತು ಯಾವುದ್ಯಾವುದೋ ಬೇರೆ ಥರ ಕಾಸ್ಟ್ಗಳೆಲ್ಲ ಕಾಸ್ಟ್ ಎಫೆಕ್ಟ್ ಎಲ್ಲ ಆಗುತ್ತೆ ನಿಮ್ಮ ಬೇರೆ ಕಡೆ ಬಿಚ್ಚಿಸಿದ್ರೆ. ಬಟ್ ಅದೊಂದು OBD2 ಟೆಕ್ನಾಲಜಿ ಕನ್ಸ್ಯೂಮರ್ಸ್ಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಇದಲ್ಲದೆ ಈ ಬೈಕ್ ಬಂದು 2024 ಕೊಡ್ಬೋದಾ ಅಂದರೆ ಖಂಡಿತ ಕೊಡ್ಬೋದು ಸ್ನೇಹಿತರೆ. ಇದ್ರ ಪ್ರೋಸ್ ಆ್ಯಂಡ್ ಕಾಯಿನ್ಸ್ ಹೇಳ್ತಾ ಮುಂದೆ ವಿವರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಫಸ್ಟು ಇದು ಬೆಸ್ಟ್ ಅನ್ನೋಕ್ಕೆ ಮೊದಲನೇ ಕಾರಣ ಬಂದು ಇದು ಬೆಸ್ಟ್ ಫ್ಯಾಮಿಲಿ ಬೈಕು ಸ್ನೇಹಿತರೆ. ನೀವೇನಾದರೂ ಫ್ಯಾಮಿಲಿ ಅಂದರೆ ಬಿಲೋ 30 ಇಯರ್ಸ್ ಮೇಲಿದ್ದರೆ ಖಂಡಿತವಾಗೂ ಈ ಬೈಕ್ನ ಪರ್ಚೇಸ್ ಮಾಡಿ. ಯಾಕಂದರೆ ನಿಮ್ಮ ಫ್ಯಾಮಿಲಿಗಳಿಗೆ ನೀವು ಮಾಮೂಲಿ ಈಗ ಬಂದಿರೋ ಫ್ಯಾಷನ್ ಡಿಸೈನ್ಗಳನ್ನ ತೊಗೊಳಕ್ಕಾಗಲ್ಲ, ಮತ್ತು ಸ್ಪೋರ್ಟ್ಸ್ ಬೈಕ್ಗಳನ್ನ ತೊಗೊಳಕ್ಕಾಗಲ್ಲ. ಅದು ಅನ್ಕಂಫರ್ಟಬಲ್ ಆಗಿರುತ್ತೆ. ನಿಮಗೆ ಕಂಫರ್ಟಬಲ್ನೆಸ್ಗೆ ಬೇಕಿತ್ತು ಅಂದರೆ ಈ ಬೈಕು ಕರೆಕ್ಟಾಗಿ ಸೂಕ್ತವಾಗಿದೆ. ಮತ್ತು ಮೈಲೇಜ್ ಕೂಡ ಎಕ್ಸಲೆಂಟ್ ಇದೆ ಸ್ನೇಹಿತರೆ. 50+ ಅಂತೂ ಬರುತ್ತೆ ಖಂಡಿತ. ನಂದು ಈಗ ಫಸ್ಟ್ ಸರ್ವಿಸ್ ಆಗಿರೋದ್ರಿಂದ ನನಗೆ 50+ ಬರ್ತಾ ಇದೆ. ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ, ಅಂದರೆ 50 ಪಕ್ಕ ಬರುತ್ತೆ. ನಾನು ಈ ಬೈಕ್ನ ಸುಮಾರು ಸಿಂಗಲ್ ಡ್ರೈವ್ನಲ್ಲಿ 120 ಕಿಲೋಮೀಟ್ರ್ ತನಕ ಡ್ರೈವ್ ಮಾಡಿದ್ದೀನಿ. ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸ್ದಂಗೆ ನಾನ್ ಸ್ಟಾಪಾಗಿ ನಾನು ಬೈಕ್ನ ರನ್ ಮಾಡಿದ್ದೀನಿ. ನನಗೆ ಇಲ್ಲಿ ತನಕ ಯಾವುದೇ ಸಮಸ್ಯೆ ಬಂದಿಲ್ಲ. ಇದು ಏರ್ ಕೂಲ್ ಇಂಜಿನ್ ಆಗಿರೋದ್ರಿಂದ, ಅಂದರೆ ಇದರಲ್ಲಿ ಆಯಲ್ ಕೂಲ್ ಬರುತ್ತೆ. ಇದು ಏರ್ ಕೂಲ್ ಅಂದರೆ ಗಾಳಿಗೆ ಈ ಇಂಜಿನ್ ಆರಬೇಕಷ್ಟೆ. ಅದು ನನಗೆ ಎಲ್ಲೂ ಹೀಟ್ ಸಮಸ್ಯೆ ಎಲ್ಲೂ ಬಂದಿಲ್ಲ. ಯಾಕಂದರೆ ಇದು ಸಮ್ಮರ್ ಟೈಮ್ ಆಗಿರೋದ್ರಿಂದ ವಾತಾವರಣನೂ ಕೂಡ ಫುಲ್ ಹಾಟ್ ಇರೋದ್ರಿಂದ ನಾನು 120 ಕಿಲೋಮೀಟ್ರು ಚೆಕ್ ಮಾಡಲಿಕ್ಕೆ ಅಂತಲೇ ಬೈಕ್ನ ಎಲ್ಲೂ ಸ್ಟಾಪ್ ಮಾಡ್ದಂಗೆ ಓಡಿಸಿದ್ದೀನಿ. ಖಂಡಿತ ಸಮಸ್ಯೆ ಇಲ್ಲ. ಈ ಬೈಕ್ ಬಂದು 4 ಸ್ಟ್ರೋಕು ಸಿಂಗಲ್ ಸಿಲಿಂಡ್ರನ್ನ ಹೊಂದಿದೆ. ಇದು ಫ್ಯೂಯಲ್ ಇಂಜೆಕ್ಟೆಡು ಬೈಕ್ ಆಗಿದೆ. ಇದಕ್ಕೆ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಫ್ಯೂಯಲ್ ಕೆಪಾಸಿಟಿ ಇರುತ್ತೆ. ಅಂದರೆ ನಿಮಗೆ ಒನ್ ಟೈಮು ನೀವು ಸುಮಾರು 13 ಲೀಟ್ರನ್ನ ಫ್ಯೂಯಲ್ನ ತುಂಬಿಸ್ಕೊಂಡು ಸುಮಾರು 540 ಕಿಲೋಮೀಟ್ರ್ ತನಕ ಸಿಂಗಲ್ ರೈಡಲ್ಲಿ ನೀವು ಆ ಟ್ಯಾಂಕ್ ಖಾಲಿ ಮಾಡ್ಬೋದು. ನಂತರ ಈ ಬೈಕ್ನ ಇಂಜಿನ್ ಬಂದು 162.7 cc ಅಂದರೆ 162 cc ಬೈಕು ಸ್ನೇಹಿತರೆ. 150ಗಿಂತಲೂ ಪ್ಲಸ್ ಇದೆ ಇದು. ಮತ್ತು 13 BHP ಪವರ್ ಇಂಜಿನ್ ಇದೆ ಇದು. ಮತ್ತು 14 Nm ಟಾರ್ಕ್ ಅಂದರೆ ನಿಮಗೆ ಟಾರ್ಕ್ ಅಂದರೆ ಏನು ಇನ್ಸ್ಟೆಂಟಾಗಿ ಪಿಕಪ್ ತೊಗೊಳುತ್ತೆ ನಿಮಗೆ ಗಾಡಿ.
ಬೇಗ ನಿಮಗೆ ಇಷ್ಟು ಸೆಕೆಂಡಲ್ಲಿ ನೀವು 50 ಕಿಲೋಮೀಟ್ರ್ ಅಪ್ಪಲ್ಲಿ ರೀಚ್ ಆಗಬೇಕು ಅಂದರೆ ಅಷ್ಟು ಸೆಕೆಂಡ್ ಒಳಗೆ ಒಂದು 5 ಇಂದ 8 ಸೆಕೆಂಡ್ ಒಳಗೆ 50 ಕಿಲೋಮೀಟ್ರಿಗೆ ರೀಚ್ ಆಗುತ್ತೆ. ಮತ್ತು ಇಂಜಿನ್ನು ವೆರಿ ಸ್ಮೂತ್ ಇದೆ ಸ್ನೇಹಿತರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ವೆರಿ ಇಂಜಿನ್ ಬಾಕಿ ಗಾಡಿಗಳ ಥರ ಇಂಜಿನು ಸೌಂಡ್ ಆಗಲಿ ಯಾವುದೇ ಆಗಲಿ ಹಾರ್ಡಿಲ್ಲ, ಇದು ಬರೀ ಸ್ಮೂತ್ ಇದೆ. ಮತ್ತು ಈ ಬೈಕ್ನಲ್ಲಿ 5 ಗೇರ್ ಇದೆ ಸ್ನೇಹಿತರೆ, 5 ಗೇರ್ಸ್ ಇದೆ. ಒಂದು ಸಿಂಗಲ್ಲು ಗೇರ್ ಬಂದು ಫಸ್ಟ್ ಗೇರ್ ಬಂದು ಡೌನ್ ಸೈಡು, ಇನ್ನು ಫುಲ್ಲು 4 ಅಪ್ ಸೈಡ್ ಬರುತ್ತೆ. ಇನ್ನು ಈ ಬೈಕ್ನ ಫ್ರಂಟು ಬಂದರೆ ಫ್ರಂಟು ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಮತ್ತು ಇದು ಕ್ಲೀನಾಗಿ ನಿಮ್ಮ ಹಂಪ್ಸ್ ಆಗಿರ್ಬೋದು ಇಲ್ಲ ಗುಂಡಿಗಳಾಗಿರ್ಬೋದು ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಮತ್ತು ಈ ಗಾಡಿ ಓಡಿಸ್ತಾ ಇರಬೇಕಾದ್ರೆ ಸುಮಾರು 80+ ನೀವು ಓಡಿಸಿದ್ರೆ ಎಲ್ಲೂ ಕೂಡ ವೈಬ್ರೇಟ್ ಆಗೋಲ್ಲ ಗಾಡಿ. ಗಾಡಿ ಸ್ಮೂತು ಅನಿಸುತ್ತೆ ನಿಮಗೆ 60-80 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾಯಿದ್ರೆ ನಾರ್ಮಲ್ ಅಂತ ಫೀಲ್ ಬರುತ್ತೆ ನಿಮಗೆ ಗಾಡಿ ರನ್ ಆಗಬೇಕಾದ್ರೆ. ನಂತರ ಸ್ನೇಹಿತರೆ ಇದು ಫ್ರಂಟು ಟೈರ್ ಬಂದು 18/100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಅದು ಮ್ಯಾಗ್ವೆಲು ಮತ್ತು ಟ್ಯೂಬ್ಲೆಸ್ ಟೈರ್ ಇದು. ಮತ್ತು ಬ್ರೇಕ್ ಸಿಸ್ಟಮ್ ಬಂದು 240 mm ಡಿಸ್ಕ್ ಬ್ರೇಕು, ABS ಕೂಡ ಸಪೋರ್ಟ್ ಆಗುತ್ತೆ. ಮತ್ತು ನೀವು ಸಡನ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಎಲ್ಲೂ ಕೂಡ ಗಾಡಿ ಸ್ಕಿಡ್ ಆಗಲ್ಲ, ಅದು ಕಂಡೀಷನಾಗಿ ನಿಂತ್ಕೊಳ್ಳುತ್ತೆ. ಫ್ರಂಟದು ಬ್ರೇಕ್ ಬಂದು ಎಕ್ಸಲೆಂಟ್ ಇದೆ ಸ್ನೇಹಿತರೆ. ಅದೇ ರೀತಿ ಬ್ಯಾಕ್ ಕೂಡ ಬರ್ತೀನಿ. ಇನ್ನು ಬ್ಯಾಕ್ ಸೈಡ್ ಬಂದರೆ ಹಿಂದಿನ ಭಾಗಕ್ಕೆ ಬಂದರೆ ನೀವು ಹಿಂದಿನ ಭಾಗದಲ್ಲಿ ನಿಮಗೆ 90/100 ಸೆಕ್ಷನ್ ಟೈರ್ ಕೊಟ್ಟಿದ್ದಾನೆ. ಅದು ಮ್ಯಾಗ್ವಿಲ್ಲು ಮತ್ತು ಟ್ಯೂಬ್ಲೆಸ್ ಟೈರು. ಮತ್ತು ಬ್ರೇಕಿಂಗ್ ಸಿಸ್ಟಮ್ ಬಂದು 140 mm ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ. ಮತ್ತು ಈ ಬೈಕ್ನ ಹೈಲೈಟ್ ಫೀಚರ್ ಏನಂದರೆ ಇದು ಮೋನೋ ಸಸ್ಪೆನ್ಷನ್, ಅಂದರೆ ಸಿಂಗಲ್ ಸಸ್ಪೆನ್ಷನ್ ಇದೆ ಇದು. ಇವರು ಮೊದಲ ಬಾರಿಗೆ ಹೊಂಡದವರು 2004ರಲ್ಲಿ ಭಾರತದಲ್ಲಿ ಪರಿಚಯ ಮಾಡಿದಂಥ ಮೋನೋ ಸಸ್ಪೆನ್ಷನ್ ಇದು ಸಕ್ಸಸ್ಫುಲ್ಲಿ ಆಯಿತು. ಇದು ಮುಂದೆ ಕೂಡ ಸೇಮ್ ಆ್ಯಸ್ ಇಟ್ ಇಸ್ ಏನು ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ನೋ ಅದೇ ಥರ ಕಂಟಿನ್ಯೂ ಮಾಡಿಕೊಂಡು ಈ ಬೈಕ್ನ ಮಧ್ಯಂತರದಲ್ಲಿ ಈ ಬೈಕು ಡಿಸ್ಕಂಟಿನ್ಯೂ ಆಯಿತು ಯೂನಿಕಾನು. ತದನಂತರ ಮತ್ತೆ ಇದನ್ನ ರೀಲಾಂಚ್ ಮಾಡಿದ್ರು, ಕೆಲವೆಲ್ಲ ಅಪ್ಗ್ರೇಡ್ಸ್ ಎಲ್ಲ ಮಾಡಿ. ನಂತರ ಸ್ನೇಹಿತರೆ ಈ ಚೈನ್ ಕವರ್ ಬಂದು ಇದು ಹಾರ್ಡ್ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ಇದು ಈ ಚೈನ್ ಪ್ಯಾಕೆಟ್ ಫುಲ್ ಕವರ್ ಇರೋದ್ರಿಂದ ನಿಮಗೆ ಮೇಂಟೆನೆನ್ಸು ಅಂದರೆ ನೀವು ಸ್ಪ್ರೇ ಮಾಡ್ಕೊಳ್ಳೋದು ಮತ್ತು ಆಯಿಲ್ ಹಾಕ್ಸೋದು ಅದೆಲ್ಲ ಕಮ್ಮಿ ಇದಕ್ಕೆ. ಅದರಿಂದ ನಿಮ್ಮ ಚೈನ್ ಪ್ಯಾಕೆಟು ಡ್ಯೂರಬಿಲಿಟಿ ಬರುತ್ತೆ. ಈ ಪಲ್ಸರ್ ಈ ಥರ ಗಾಡಿಗಳಲ್ಲೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಮತ್ತು ಚೈನ್ ಪ್ಯಾಕೆಟ್ ಕೂಡ ಬೇಗ ಹಾಳಾಗುತ್ತೆ, ಯಾಕೆಂದರೆ ಅದು ಓಪನ್ ಆಗಿರೋದ್ರಿಂದ. ಈ ಗಾಡೀಲಿ ಆ ಥರ ಇಲ್ಲ, ಇದರಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನಂತರ ಸ್ನೇಹಿತರೆ ಈ ಬ್ಯಾಕ್ ಸಸ್ಪೆನ್ಷನ್ ಇದೆಯಲ್ಲ, ಮೋನೋ ಸಸ್ಪೆನ್ಷನು, ಇದು ನೀಟಾಗಿ ಇಂಡಿಯನ್ ರೋಡ್ ಕಂಡೀಷನಲ್ಲಿ, ಅಂದರೆ ಗುಂಡಿ ಮತ್ತು ನಿಮ್ಮದು ಏನಾದರೂ ರೂರಲ್ ಪೀಪಲ್ಸ್ ಆಗಿದ್ದರೆ ನೀವು ರಫ್ ರೋಡ್ಗಳಲ್ಲೆಲ್ಲ ರನ್ ಮಾಡಬೇಕಾದ್ರೆ ಗಾಡಿನ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಗುಂಡಿಗಳನ್ನಾಗಲಿ ಹಂಸನಾಗಲಿ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಬಟ್ ಇದರಿಂದ ನಿಮಗೆ ಬ್ಯಾಕ್ ಪೇನ್ ಒಂದು ಸ್ವಲ್ಪ ಕಮ್ಮಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಒಂದು ಸ್ವಲ್ಪ ಆ ಫೀಲ್ ಬಂತು. ನಂತರ ಸ್ನೇಹಿತರೆ ಇನ್ನು ಲೈಟಿಂಗು ವಿಚಾರಕ್ಕೆ ಬಂದರೆ, ಲೈಟಿಂಗು ಹೆಲೋಜನ್ ಬಲ್ಬ್ ಕೊಟ್ಟಿದ್ದಾರೆ ಮತ್ತು ಇಂಡಿಕೇಟ್ರ್ಗಳು ಕೂಡ ಹೆಲೋಜನ್ ಬಲ್ಪಿಂದಾಗಿದೆ. ಇದು ವಿಸಿಬಿಲಿಟಿ ಬಂದು ಹೈವೇ ವಿಸಿಬಿಲಿಟಿ ಸ್ವಲ್ಪ ಅಷ್ಟಕ್ಕಷ್ಟಲ್ಲೇ. ಇನ್ನು ರೂರಲ್ ಏರಿಯಾಗಳಲ್ಲಿ ನೀವು ನೈಟ್ ಟೈಮು ಇದಾದರೆ ವಿಸಿಬಿಲಿಟಿ ಚೆನ್ನಾಗಿದೆ, ನಾಟ್ ಬ್ಯಾಡ್ ಇದು. ಬಟ್ ಇದು ಕಾನ್ಸ್ ಅಂತ ಹೇಳ್ಬೋದು, ಇದು ಕಳಪೆ ಅಂತ ಹೇಳ್ಬೋದು. ಇತ್ತೀಚೆಗೆ ಈ ಪ್ರೈಮ್ ರೇಂಜ್ಗೆಲ್ಲ ಎಲ್ ಇ ಡಿನೇ ಕೊಡ್ತಾಯಿದ್ದಾರೆ ಮತ್ತು ಇಂಡಿಕೇಟ್ರು ಕೂಡ LED ಇಂದಲೇ ಕೊಡ್ತಾಯಿದ್ದಾರೆ. ಬಟ್ ಈ ಗಾಡಿದು ಏನಕ್ಕೆ ಇನ್ನೂ ಅದು ಅಪ್ಗ್ರೇಡ್ ಆಗಿಲ್ಲ ಅಂತ ಗೊತ್ತಿಲ್ಲ, ಯಾಕಂದರೆ ಅವರು ಏನೂ ಕೂಡ ಜಾಸ್ತಿ ಅಪ್ಗ್ರೇಡ್ಸ್ ಮಾಡ್ತಾಯಿಲ್ಲ. ಇದು ವರ್ಷದಿಂದ ವರ್ಷಕ್ಕೆ ಸೇಮ್ ಆ್ಯಸ್ ಇಟ್ ಇಸ್ ಕಾಪಿನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದು ಈ ಬೈಕ್ನ ಕಾನ್ಸ್ ಅಂತ ತಗೋಬೋದು, ಯಾಕಂದರೆ ಕಳಪೆ ಅಂತ ತಗೋಬೋದು. ಬಟ್ ಅಷ್ಟು ಲೈಟ್ ಅಂತೂ ತೀರಾ ಕಳಪೆ ಏನು ಬರೋಲ್ಲ. ಹೈವೇ ವಿಸಿಬಿಲಿಟಿ ಮಾತ್ರ, ಹೈವೇಲಿ ನೀವು ನೈಟು ಹೋಗ್ತಾ ಇರಬೇಕಾದಾಗ ನಿಮ್ಮ ಲೈಟು ಫೋಕಸ್ ಆಗೋಲ್ಲ, ಯಾಕಂದರೆ ಆಪೋಸಿಟನ್ನು LED ಬಂದಾಗ ನಮ್ಮದು ಹೆಲೋಜನ್ದು ತೊಗೊಳ್ಳಲ್ಲ, ಆ ಬೆಳಕಿನ ನಡುವೆ ಫೋಕಸ್ ಆಗೋಲ್ಲ. ಇದು ಇದರ ಡ್ರಾಬ್ಯಾಕು. ಇನ್ನು ಬ್ಯಾಕ್ ಸೈಡ್ ಬಂದರೆ ಟಿಪಿಕಲ್ ಮಾಮೂಲಿ ಓಲ್ಡ್ದು ಇಂಡಿಕೇಟ್ರ್ ಕೊಟ್ಟಿದ್ದಾನೆ, ಬ್ಯಾಕ್ ಲೈಟ್ ಕೊಟ್ಟಿದ್ದಾನೆ. ನಂತರ ಇನ್ನು ಮೀಟರ್ ರೀಡಿಂಗ್ ಬಂದರೆ, ಇದು ಕೆಲವರೆಲ್ಲ ಕಾನ್ಸ್ ಅಂತ ಹೇಳ್ತಾರೆ, ಎಲ್ಲ ಡಿಜಿಟಲ್ ಬಂದಿದೆ, ಇನ್ನೂ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ ಬೈಕಲ್ಲಿ ಅಂತ.
ನನಗೆ ಓಕೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟ್ರು ತುಂಬ ನೀಟಾಗಿದೆ, ನಾಟ್ ಬ್ಯಾಡ್ ಇದು. ನನಗಂತೂ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರೋ ಬೈಕೇ ಬೇಕು ಅಂತ ನಾನು ಚೂಸ್ ಮಾಡ್ಕೊಂಡಿದ್ದು. ರೀಡಿಂಗ್ ಎಲ್ಲ ಬರುತ್ತೆ, ಬಟ್ ಅಲ್ಲಿ ಒಂದು ಡ್ರಾಬ್ಯಾಕ್ ಇದೆ, ಅದು ಅಬ್ಸರ್ವ್ ಮಾಡಿಲ್ಲ ಯಾರು ಕೂಡ. ಪೆಟ್ರೋಲ್ ಇಂಡಿಕೇಷನ್ ಇದೆಯಲ್ಲ ಅದನ್ನ ಕರೆಕ್ಟಾಗಿ ತೋರಿಸಲ್ಲ, ಆ್ಯಕ್ಯುರೇಟಾಗಿ ತೋರಿಸಲ್ಲ ಅದು. ನೀವು ಆ ಫಿಲ್ ಟ್ಯಾಂಕ್ನ ನೀವು ಏನಾದರೂ 5 ಲೀಟ್ರ್ ಹಾಕ್ಕೊಂಡ್ರೆ ಫುಲ್ ಎಂಡ್ಗೆ ಹೋಗುತ್ತೆ ಅದು ಮೀಟರು. ಅಷ್ಟಿಕ್ಕಿದೆಯಲ್ಲ ಅದು ನಮ್ಮ ಟ್ಯಾಂಕಲ್ಲಿ ಪೆಟ್ರೋಲ್ ಎಷ್ಟಿದೆ ಮತ್ತು ನಾವು ಪೆಟ್ರೋಲ್ ಏನಾದರೂ ಹಾಕ್ಸ್ಬೇಕಾ ಬೇಡವಾ ಅಂತ ನಮ್ಮ ಮೈಂಡಲ್ಲಿ ಅದು ಕರೆಕ್ಟಾಗಿ ಮ್ಯಾಚ್ ಆಗೋಲ್ಲ. ತೋರಿಸಿರೋ ರೀಡಿಂಗು ಮತ್ತು ಫ್ಯೂಯಲ್ ಟ್ಯಾಂಕಲ್ಲಿರೋ ಪೆಟ್ರೋಲು ಮತ್ತು ನಮ್ಮ ಮೈಂಡಲ್ಲಿರೋ ಇದಕ್ಕೂ ಟ್ಯಾಲಿ ಆಗೋಲ್ಲ. ಬಟ್ ಇದು 100% ಕಳಪೆ ಇದು. ಈ ಬೈಕಿನ ಕಳಪೆ ಯಾವುದು ಅಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲ, ಪೆಟ್ರೋಲ್ ರೀಡಿಂಗ್ ಮೀಟರ್ ಇದೆಯಲ್ಲ ಅದು, ಮತ್ತು ಪಕ್ಕದಲ್ಲಿ RPM ಮೀಟರು, ಸ್ಪೀಡೋಮೀಟರು, ಓಡೋಮೀಟರ್ ಎಲ್ಲ ಪಕ್ಕ ಕರೆಕ್ಟಾಗಿದೆ. ಇದಿಷ್ಟು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದು ಈ ಬೈಕ್ನ ಈ ಗ್ರೌಂಡ್ ಕ್ಲಿಯರೆನ್ಸು ತುಂಬ ಹೈ ಇದೆ, 178 mm ಇದೆ. ಅಂದರೆ ನೀವೇನಾದರೂ 5.5 ಪೀಕ್ ಮೇಲಿದ್ದರೆ ಈ ಬೈಕ್ನ ಆರಾಮಾಗಿ ಚಲಾವಣೆ ಮಾಡ್ಬೋದು. ಮತ್ತು ಹ್ಯಾಂಡ್ಲಿಂಗ್ ಪೊಸಿಷನ್ನು ಕಂಫರ್ಟ್ ಇದೆ. ಗಾಡಿ ಬಂದು ವೆರಿ ಸ್ಮೂತ್ ಆ್ಯಂಡ್ ಡ್ರೈವ್ ಮಾಡೋಕ್ಕೆ, ಲಾಂಗ್ ಡ್ರೈವ್ ಮಾಡೋಕ್ಕೆ ನೀವು ಒಂದು 35 ಇಯರ್ಸ್ 40 ಇಯರ್ಸ್ ಎಬೋವ್ ಇದ್ದರೆ ಖಂಡಿತ ಗಾಡಿನ ಪರ್ಚೇಸ್ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಕೊನೆ ತನಕ ನೋಡಿ. ನಾನು ಇಲ್ಲಿ ತನಕ ಪ್ರೋಸ್ ಆ್ಯಂಡ್ ಕಾನ್ಸ್ ಹೇಳಿದೆ. ನಾನು ಪ್ರೋಸ್ ಆ್ಯಂಡ್ ಕಾನ್ಸ ಎರಡು ಒಟ್ಟಿಗೆ ಹೇಳಿದ್ದೀನಿ. ಕಾನ್ಸ್ ಬಂದು ಎರಡೇ ಕಾನ್ಸು ನನಗೆ ಕಾಣ್ತಾ ಇರೋದು. ಒಂದೇನು ಪೆಟ್ರೋಲ್ ರೀಡಿಂಗ್ ಮೀಟರು ಆ್ಯಕ್ಯುರೇಟ್ ಇಲ್ಲ ಒಂದು, ಇನ್ನೂ ಬಂದು ಹೇಲೋಜನ್ ಹೆಡ್ಲ್ಯಾಂಪು, ಮತ್ತು ಇನ್ನೂ ಒಂದಿದೆ ಸ್ನೇಹಿತರೆ, ಬ್ಯಾಕ್ ಬಂದು 140 mm ಡ್ರಮ್ ಬ್ರೇಕ್ ಕೊಟ್ಟಿದ್ದಾನಲ್ಲ ಅದು ಡಿಸ್ಕ್ ಬ್ರೇಕ್ ಕೊಟ್ಟಿದ್ರೆ ಈ ಬೈಕು 100% ಆ್ಯಕ್ಯುರೇಟ್ ಆಗಿರೋದು. ಅಂದರೆ ಇದಕ್ಕೆ ಕಾಂಪಿಟೇಟರ್ ಯಾರೂ ಇರ್ತಿರಲಿಲ್ಲ. ಬಟ್ ನೀವೇನಾದರೂ ನಮಗೆ 150cc ಸೆಗ್ಮೆಂಟಲ್ಲಿ ಬೇರೆ ನಿಮಗೆ TVS ಆಗಿರ್ಬೋದು, ಬಜಾಜ್ ಆಗಿರ್ಬೋದು, ಇದರಲ್ಲಿ ನೋಡ್ತೀನಿ ಅಂದರೆ ಖಂಡಿತ TVSಲ್ಲಿ ಬಂತು ಅಂದರೆ ಅಪಾಚೆ RTR ಇದೆ. ಇನ್ನು ಬಜಾಜಲ್ಲಿ ಬಂದರೆ ಪಲ್ಸರ್ 150 ಇದೆ. ಈ ಪ್ರೈಸ್ ಬಂದು ಆಸುಪಾಸು ಇರುತ್ತೆ. ಮತ್ತು ನಿಮಗೆ ರೀಸೇಲ್ ವ್ಯಾಲ್ಯೂ ಬಂದು ಪಂಡ ಯೂನಿಕನಲ್ಲಿ ಜಾಸ್ತಿ ಇರುತ್ತೆ. ನಿಮಗೆ ನೀವೇನಾದರೂ ಒಂದು 2-3 ವರ್ಷ ರನ್ ಮಾಡಿ ತದನಂತರ ಮಾರಾಟ ಮಾಡಿ ಇದನ್ನು ಸೇಲ್ ಮಾಡ್ತೀನಿ ಅಂದರೆ ಅವೆರಡಕ್ಕೂ ಹೋಲಿಸ್ಕೊಂಡ್ರೆ ಇದು ಬೆಟರ್ ದೆನ್ ಇದು. ರೀಸೇಲ್ ವ್ಯಾಲ್ಯೂ ಮಾತ್ರ ಈ ಬೈಕ್ದು ಎಕ್ಸಲೆಂಟು ಅಂತಲೇ ಹೇಳ್ಬೋದು. ಇದೆಲ್ಲೂ ಕೂಡ ಕಮ್ಮಿ ಆಗೋಲ್ಲ, ಯಾಕಂದರೆ ಡ್ಯೂರಬಿಲಿಟಿ ಕೂಡ ಹಾಗೇ ಇದೆ. ಬೈಕು ಹಾರ್ಡ್ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾನೆ, ನಿಮಗೆಲ್ಲೂ ಕೂಡ ಕಳಪೆ ಸಾಮಗ್ರಿ ಅಂತ ಅನಿಸಲ್ಲ. ಇದಿಷ್ಟು ಸ್ನೇಹಿತರೆ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ತರಹ ಇನ್ಫಾರ್ಮೇಟ್ ವಿಡಿಯೋಗಳ ಮಾಡ್ತಾಯಿರ್ತೀನಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.